ಅಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಾಗ್ಯದಾಯ ನಮಃ ಓಂ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ರಾಯರು ಅಂದರೆ ಇವತ್ತಿನ ದಿನ ಭಾಗ್ಯದ ಪ್ರತೀಕರು, ಸಂಪತ್ತಿನ ಪ್ರತೀಕರು ಈ ರಾಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ತಾವೇನು ಜೀವನದಲ್ಲಿ ಇದ್ದಾಗ ಅದೆಷ್ಟು ದುಃಖಗಳನ್ನು, ಬಡತನವನ್ನು, ದಾರಿದ್ರ್ಯವನ್ನು ಅನುಭವಿಸಿದ್ರೋ ಆ ದಾರಿದ್ರ್ಯ ತಾವಿದ್ದಾಗ ಯಾರೂ ಅನುಭವಿಸಬಾರ್ದು ಅಂತ ಹೇಳಿ ಇನ್ನೊಬ್ಬರ ದುಃಖವೂ ತಮ್ಮ ದುಃಖವೇ ಅಂತ ಅಂದ್ಕೊಂಡು ಅನುಭವಿಸಿದರು. ಅದಾದ ಮೇಲೂ ಕೂಡ ಅವರ ಕಾರುಣ್ಯ ಸುಮಾರು 350 ವರ್ಷಗಳ ಕಳೆದರೂ ಕೂಡ ಈ ಪ್ರಪಂಚದಲ್ಲಿರ್ತಕ್ಕಂಥ ಭಗವದ್ಭಕ್ತರ ದುಃಖಗಳೆಲ್ಲವೂ ಕೂಡ ನನ್ನ ದುಃಖ ಅಂತ ತಿಳಿದು ಆ ದುಃಖಗಳನ್ನು ಪರಿಹಾರ ಮಾಡಿ ಇವತ್ತಿನ ದಿನ ಭಾಗ್ಯವನ್ನು, ಸಂಪತ್ತನ್ನು, ಅದೃಷ್ಟವನ್ನು ಕೊಡ್ತಾ ಇದ್ದಾರೆ ಆ ರಾಯರು ಅಂತ ಹೇಳಿದ್ರೆ ಎಂಥ ಔದಾರ್ಯ ಮೂರ್ತಿ ಆ ರಾಘವೇಂದ್ರ ತೀರ್ಥರು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ದಾಸ್ಯಾಮಿ ಭಾಗ್ಯೈ ಸಹ. ಪರಮಾತ್ಮ ಪ್ರಸನ್ನನಾದರೆ, ಗುರುಗಳು ಇವತ್ತಿನ ದಿನ ಪ್ರಸನ್ನರಾಗಿ ನಮಗೇನೇ ಅನುಗ್ರಹವನ್ನು ಮಾಡಿದರೂ ಕೂಡ ಆ ಅನುಗ್ರಹದ ಫಲ ಏನಿದೆ ನಮಗೆರಡು ಬೊಗಸೆಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಂತ ಅಷ್ಟು ಭಾಗ್ಯವನ್ನು, ಅಷ್ಟು ಸಂಪತ್ತನ್ನು ಇವತ್ತಿನ ದಿನ ನಮಗೆ ಆ ಗುರುಗಳು ಪರಮಾತ್ಮ ಕರುಣಿಸ್ತಾನೆ ಅಂತ ಹೇಳಿದರೆ ಎಷ್ಟು ದೊಡ್ಡ ಸ್ಥಾನ, ಎಷ್ಟು ದೊಡ್ಡ ಮಹತ್ವ ಆ ಗುರುಗಳ ಅನುಗ್ರಹಕ್ಕೆ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಮಳಖೇಡದಲ್ಲಿ ವಿರಾಜಮಾನರಾದಂಥ ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ನ್ಯಾಯಸುಧಾ ಗ್ರಂಥದ ಜನ್ಮಾಧಿಕರಣದಲ್ಲಿ ನಿರೂಪಣೆಯನ್ನು ಮಾಡಬೇಕಾದ್ರೆ ಹೇಳ್ತಾರೆ, ಗುರುಣಾ ಶ್ಲಾಘಿತಾ ಶಿಷ್ಯಾ ಲೋಕೆ ಖ್ಯಾತಿಂ ಲಭಂತೆ. ಯಾರು ಗುರುಗಳು ತಮ್ಮ ಶಿಷ್ಯರನ್ನ ಅತ್ಯಂತ ಮನಃಪೂರ್ವಕವಾಗಿ ಅವನನ್ನು ಹರಿಸ್ತಾರೋ ಲೋಕದಲ್ಲಿ ಅತ್ಯಂತ ಉತ್ತಮವಾದ ಪ್ರಸಿದ್ಧಿಯನ್ನು ಅವನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ ರಾಯರು. ಹಾಗಾಗಿ ನಾವು ಇವತ್ತಿನ ದಿನ ಜೀವನದಲ್ಲಿ ಭಾಗ್ಯವನ್ನೋ, ಭೌತಿಕ ಸಂಪತ್ತನ್ನೋ, ಐಹಿಕ ಸಂಪತ್ತನ್ನೋ, ಆಮುಷ್ಮಿಕ ಸಂಪತ್ತನ್ನೋ ಜೀವನದಲ್ಲಿ ಪಡ್ಕೋಬೇಕು ಅಂತ ಆದರೆ ನಮ್ಮ ಜೀವನದಲ್ಲಿ ಗುರುಗಳ ಅನುಗ್ರಹ ಅನ್ನೋದು ಪ್ರಧಾನವಾದ ಪಾತ್ರವನ್ನು ವಹಿಸುತ್ತದೆ. ದೇವರ ಅನುಗ್ರಹ ಮಾಡಿದರೂ ಕೂಡ ಗುರುಗಳದನ್ನು ಬೇಕಾದ್ರೆ ತಡಿ ಹಿಡಿಬೋದು. ಗುರುಗಳ ಅನುಗ್ರಹ ಮಾಡಿದರೆ ಪರಮಾತ್ಮನಿಗೆ ಮನಸ್ಸಿಲ್ಲದೇ ಇದ್ರೂ ಕೂಡ ಅದನ್ನು ತಡೆದು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಮಹತ್ವ ಆ ಗುರುವಿನ ಮಾತಿಗೆ ಇವತ್ತಿನ ದಿನ ಸಮಾಜದಲ್ಲಿ ಇದೆ. ಅಂತಹ ಭಾಗ್ಯದಾತೃಗಳಾದ ಎಲ್ಲ ರೀತಿಯಾದ ಸಂಪತ್ತನ್ನು ಕರುಣಿಸ್ತಕ್ಕಂಥ ಕರುಣಾ ಸಮುದ್ರ, ಕರುಣಾಮೂರ್ತಿ ಅದ ರಾಘವೇಂದ್ರ ತೀರ್ಥರು. ಅಂತಹ ರಾಘವೇಂದ್ರ ತೀರ್ಥರು ನಮಗೂ ಕೂಡ ಜೀವನದಲ್ಲಿ ಭಾಗ್ಯದಾತೃಗಳಾಗಲಿ, ಸಂಪತ್ತಿನ ದಾತೃಗಳಾಗಲಿ, ಎಲ್ಲ ರೀತಿಯಾದ ಅದೃಷ್ಟವನ್ನು, ಸಂಪತ್ತನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಗಳನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡಲಿ ಅನ್ನುವಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆಯನ್ನು ಕೃಷ್ಣಾವಧೂತರು ಈ ನಾಮಚಿಂತನೆಯಲ್ಲಿ ಮಾಡಿದ್ದಾರೆ.